ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್. ಸೊ ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಇವತ್ತಿನ ವಿಡಿಯೋದಲ್ಲಿ ನಾನೊಂದು ರ್ಯಾಂಡಮ್ ಕ್ಲಿಪ್ಸ್ ಶೇರ್ ಮಾಡ್ತಿದ್ದೀನಿ. ಸೊ ಇವಾಗ ಫಸ್ಟ್ ಒಂದು ಕೇಕ್ ಬೇಕ್ ಮಾಡೋಣ ಅಂತ ವಿಡಿಯೋ ಸ್ಟಾರ್ಟ್ ಮಾಡಿದೆ. ಸೊ ನನ್ನ ತಂಗಿ ಕೂಡ ಇವಾಗ ಬಂದ್ಲು. ಅದಾದ್ಮೇಲೆ ಮುಗಿಸ್ಕೊಂಡು ರಾಗಿ ಕಣಕ್ಕೆ ಹೋಗ್ಬೇಕು. ಅದ್ರದ್ದು ವಿಡಿಯೋ ಶೇರ್ ಮಾಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡ್ತೀರಾ ಕೊನೆ ತನಕ ನೋಡಿ. ಎಸ್, ಯಾವ ತರ ಕೇಕ್ ಮಾಡೋದು ಅಂತ ಸಿಂಪಲ್ ಆಗಿ ತೋರಿಸ್ತೀನಿ. ಚಾಕ್ಲೇಟ್ ಕೇಕ್ ಇದು ಆಕ್ಚುಲಿ ಒಂಥರ ಪ್ಲಮ್ ಕೇಕ್ ತರ ಮಾಡೋಣ ಅಂತ ಅನ್ಕೊಂಡಿದೀನಿ. ಸೊ ಆ ರೀಸನ್ಗೆ ವಿಡಿಯೋ ಸ್ಟಾರ್ಟ್ ಮಾಡಿದ್ದೆ. ಸೊ ಅದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ತೋರಿಸ್ತೀನಿ. ಸೊ ಬೇಗ ಬಂದ್ಬಿಡಿ. ಕೇಕ್ ತಿನ್ನಕ್ಕೆ ಮೈತಿಲ್ ಬೇಗ ಬಂದ್ಬಿಟ್ಟ. ಸೊ ಬನ್ನಿ ತೋರಿಸ್ತೀನಿ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಂತ. ಫಸ್ಟ್ ಇವಾಗ ಸ್ವಲ್ಪ ಆಯಿಲ್ ಬೇಕು. ಇದನ್ನ ನಾನು ಕಪ್ಪಲ್ಲೆಲ್ಲ ಹಾಕಲಿಲ್ಲ, ಹಂಗೆ ಎತ್ತಿಟ್ಕೊಂಡಿದ್ದೀನಿ ಆಯಿಲ್. ಅದಾದ್ಮೇಲೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಬೇಕಾಗುತ್ತೆ. ಒಂದು ಕಪ್ ಆಫ್ ಡ್ರೈ ಫ್ರೂಟ್ಸ್ ಇಟ್ಕೊಂಡಿದ್ದೀನಿ. ಅದಾದ್ಮೇಲೆ ಮಿಕ್ಸಿಂಗಿಗೆ ಎಷ್ಟು ಬೇಕೋ ಅಷ್ಟು ಹಾಲು ತಗೊಂತೀನಿ. ಸೊ ಇವಾಗ ರ್ಯಾಂಡಮ್ ಆಗಿ ಒಂದು ಕಪ್ಪಲ್ಲಿ ಹಾಲು ಇಟ್ಟಿದ್ದೀನಿ. ಇದರಲ್ಲಿ ನಾನು ಸ್ವಲ್ಪ ಈನೋ ಮತ್ತೆ ಸೋಡಾ ಪುಡಿನ ಹಾಕಿಟ್ಟಿದ್ದೀನಿ. ಇಲ್ಲಿ ಒಂದು ಕಪ್ ಆಫ್ ಗೋಧಿ ಹಿಟ್ಟು, ಹಾಗೆ 2 ಕಪ್ಸ್ ಆಗುತ್ತೆ ಇದು ಮೈದಾ ಹಿಟ್ಟು, ಹಾಗೆ ಇದು ಶುಗರ್ ಪೌಡರ್ ಇಟ್ಟಿದ್ದೀನಿ. ಇಲ್ಲಿ ಕೋಕೋ ಪೌಡರ್ ಇದೆ, ಹಾಗೆ ಒಂದು ಚಿಕ್ಕ ಕಪ್ ಅಷ್ಟು ಮೊಸರು ಇಟ್ಟಿದ್ದೀನಿ. ಬೇಕಾದ್ರೆ ಹೈಡ್ ಅಂಡ್ ಸೀಕ್ ಬಿಸ್ಕೆಟ್ ಅಂತ ಎತ್ತಿಟ್ಟಿದ್ದೀನಿ. ಸೊ ಇವಾಗ ಇದನ್ನ ಯಾವ ತರ ಮಿಕ್ಸ್ ಮಾಡ್ಕೊಂಡು ಯಾವ ತರ ಬೇಕ್ ಮಾಡೋದು ಅಂತ ಸ್ಟೆಪ್ ಬೈ ಸ್ಟೆಪ್ ಹೇಳ್ತೀನಿ. ಬನ್ನಿ ಹೋಗೋಣ. ಮಿಕ್ಸ್ ಮಾಡೋಣ ಕೆಳಗೆ. ಸೊ ಫಸ್ಟ್ ಇವಾಗ ಒಂದು ಸ್ವಲ್ಪ ಆಯಿಲ್ ಹಾಕೋಬೇಕು. ಒಂದು ಹಾಫ್ ಕಪ್ ಆಗೋಷ್ಟು. ನಾನು ಮೆಷರ್ಮೆಂಟ್ ಹಾಕಿಲ್ಲ, ಹಾಗೆ ಹಾಕ್ತಿದ್ದೀನಿ. ಗೊತ್ತಾಗುತ್ತೆ ನನ್ನ ಮೆಷರ್ಮೆಂಟ್ ಆ್ಯಕ್ಚುಲಿ. ಇದು ಮತ್ತೆ ಶುಗರ್ ಪೌಡ್ರಾ? ಸಾಕು. ಓಕೆ, ಇಷ್ಟು ಇವಾಗ ಆಯಿಲ್ ಹಾಕಿದ್ದೀನಿ. ಒಂದು ಹಾಫ್ ಕಪ್ ಆಯಿಲ್ ತಗೋಬೋದು. ಅದಾದ್ಮೇಲೆ ಇವಾಗ ಹಾಫ್ ಕಪ್ ಶುಗರ್ ಅಲ್ವಾ? ಶುಗರ್ ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ಮೊಸರು. ಹ್ಯಾಂಡ್ 1 ಕಪ್ ಇದಿತ್ತಲ್ಲ ಅದು ಮೊಸರು. ಇದು ಯಾವುದೇ ತರ ಹೆಗ್ ಯೂಸ್ ಮಾಡಲ್ಲ, ಹ್ಯಾಂಡ್ ಓವನ್ ಕೂಡ ಇಲ್ಲ, ಸ್ಟವ್ ಅಲ್ಲಿ ಮಾಡೋದೇ ಹೇಳ್ಕೊಡ್ತೀನಿ. ನೆಕ್ಸ್ಟ್ ಇವಾಗ ಇದು ನೀಟಾಗಿ ಮಿಕ್ಸ್ ಆಗಬೇಕು. ಕ್ರೀಮ್ ತರ ಹಾಕಬೇಕಿದೆ ಆಕ್ಚುಲಿ, ಆ ತರ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಬೀಟ್ ಮಾಡಿ. ಆಕ್ಚುಲಿ ಸಕ್ಕರೆ ಕಮ್ಮಿ ಆಯ್ತು ಅನಿಸ್ತದೆ. ನೀನು ಇಷ್ಟೊಂದು ತಗೋಬಿಟ್ಟು ಸಕ್ಕರೆ ಅಷ್ಟೇ ತಗೊಂಡಿದ್ಯಾ? ಸಕ್ಕರೆ ಕಮ್ಮಿ ಇದೆ ಡ್ರೈ ಫ್ರೂಟ್ಸ್ಗೆ. ತುಂಬ ಕಮ್ಮಿ ಆದರೆ ಚೆನ್ನಾಗಿರಲ್ಲ ಅನ್ಸುತ್ತಲ್ಲ. ಸೊ ನೀವು ನೋಡ್ಬೋದು ಇಲ್ಲಿ ಕ್ರೀಮ್ ತರ ಆಗಿದೆ. ಇವಾಗ ಸ್ವಲ್ಪ ಅರ್ಧ ಕಪ್ ಅಷ್ಟು ಮೈದಾ ಹಾಕೊಂತೀನಿ. ಸರಿ, ಒಂದು ನಾನು ಸ್ವಲ್ಪ ಕೊಡ್ತೀನಿ, ನಾನು ಕನ್ಫ್ಯೂಸ್ ಆಗುತ್ತೆ. ಸ್ವಲ್ಪ ಕಾಲು ಕಪ್ ಗೋಧಿ ಹಿಟ್ಟು, ಇವಾಗ ಚುಕ್ಕೆ ಅಷ್ಟು ಬೇಕಿಂಗ್ ಸೋಡಾ, ಉಪ್ಪು ಪೌಡರ್, ಕನ್ಸಿಸ್ಟೆನ್ಸಿ ನೋಡಿಕೊಂಡು ಹಾಲು ತೊಗೊಂಡು ಮಿಕ್ಸ್ ಮಾಡ್ತಾ ಇರಬೇಕು. ನೀರಾಗಬಾರ್ದು, ತುಂಬ ಗಟ್ಟಿನೂ ಇರಬಾರ್ದು. ಸ್ವಲ್ಪ ಹಾಲು ಹಾಕು. ಇದಕ್ಕೆ ಸ್ವಲ್ಪ ತುಪ್ಪ ಹಾಕೊತಾ ಇದ್ದೀನಿ. ಇದು ಕೇಕ್ ಬೇಕ್ ಮಾಡೋ ಮೋಲ್ಡ್ ಅಲ್ಲ, ಪಾತ್ರೆ ಮೋಲ್ಡ್ ಇಲ್ಲ. ತುಪ್ಪ ಹಾಕೊತೀನಿ. ಬಟರ್ ಪೇಪರ್ ಇದ್ರೆ ಬಟರ್ ಪೇಪರ್ ಯೂಸ್ ಮಾಡ್ಬೋದು. ನಾನು ಬಟರ್ ಪೇಪರ್ ತಂದಿದ್ದೆ, ಅವನ್ನೆಲ್ಲೂ ಇಟ್ಬಿಟ್ಟು ಮೈದಾ ಇರುತ್ತಲ್ಲ, ಒಂಚೂರು ಟ್ಯಾಪ್ ಟ್ರೈ ಮಾಡ್ಕೋಬೇಕು. ಸೊ ಅಡಿಗೆ ಹಾಕ್ಬೇಕು ತಾನೆ? ಹಿಂಗೆ ಹಾಕಿದ್ರೆ ಒಳಗೆ ಬೇಯ್ತಂತೆ. ಸೊ ನಾನಿಲ್ಲಿ ಇಡ್ಲಿ ಕುಕ್ಕರ್ ತೊಗೊಂಡಿದ್ದೀನಿ. ಅದಾದಮೇಲೆ ಈ ಥರ ಒಂದು ಸ್ಟ್ಯಾಂಡ್ ಬರುತ್ತೆ, ಆ ಸ್ಟ್ಯಾಂಡ್ನ ಇಟ್ಬಿಟ್ಟು ಮುಚ್ತೀನಿ. ಸೊ ಯಾವ ಥರ ಬಂದಿದೆ ಅಂತ ನನ್ನ ತಂಗಿ ಹತ್ರ ಹಾಗೆ ನನ್ನ ಹತ್ರ ರಿವ್ಯೂ ಕೊಡಿಸ್ತೀನಿ. ಬೇಗ ಮಾಡಿ. ಇದು ಹೆಂಗೆ ಬಂದಿದೆ ಕಣ? ಆ್ಯಕ್ಚುಲಿ ಸ್ಲೈಸ್ ಕಟ್ ಮಾಡೋವಾಗ ವಿಡಿಯೋ ಮಾಡ್ಕೊಳ್ಳಿಲ್ಲ ನಾನು. ಸೊ ಮರ್ತೋಗ್ಬಿಟ್ಟೆ. ಇವಾಗ ಅವಳಿಗೆ ಹಾಕೊಟ್ಟಾದ್ಮೇಲೆ ವಿಡಿಯೋ ತೊಗೋಬೇಕಾಯ್ತು. ಕೈಯೆಲ್ಲ ಹಂಗಂಗೆ ಇದೆ. ಸೊ ಹಂಗೆ ಫೋನ್ ತೊಗೊಂಡು ವಿಡಿಯೋ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಬಂದಿದೆ. ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ. ನನಗೂ ಇಷ್ಟ ಆಯಿತು. ಚೂರು ತುಂಬ ಸ್ಪಾಂಜಿ ಆಗಿಬಿಟ್ಟಿದೆ. ನನಗನ್ಸೋ ಪ್ರಕಾರ ನಾನು ಸೋಡಾ ಪುಡ ಜಾಸ್ತಿ ಆಗಿದೆ ಅನಿಸುತ್ತೆ. ತುಂಬ ಸ್ಪಾಂಜಿ ಆಗಿಬಿಟ್ಟಿದೆ, ಬಟ್ ಚೆನ್ನಾಗಿದೆ, ತಿನ್ಬೋದು ಡ್ರೈ ಫ್ರೂಟ್ಸ್ಗೆ. ಸೊ ಎಷ್ಟು ಇವಾಗ ರಾಗಿ ಕಣಕ್ಕೆ ಹೋಗಬೇಕು, ಟೈಮ್ ಆಗಿದೆ. ಬರೀ ಹೋಗೋಣ. ಹೋಗ್ಬೇಕು ಹಿಂಗೆ.
ಎಸ್ ನಮ್ಮ ಮನೆಯಿಂದ ಅಟ್ಲೀಸ್ಟ್ ಒಂದು 10 ಇಲ್ಲ 15 ಮಿನಿಟ್ಸ್ ಆಗುತ್ತೆ ಅಷ್ಟೇ. ಗಾಡಿಲೇ ಹೋಗ್ಬೋದು, ಇಲ್ಲ ನಡ್ಕೊಂಡು ಕೂಡ ಹೋಗ್ಬೋದು. ತುಂಬಾ ಹತ್ರ ಇದೆ. ಆ್ಯಕ್ಚುಲಿ ಇದು ಬಂದು ಸ್ಕೂಲು, ತೋಟದಲ್ಲಿ ಲೈಕ್ ಸ್ಕೂಲು ಮಾಡಿದ್ದಾರೆ. ಅದೇ ಥರ ಈ ಥರ ಸ್ಟಾಲ್ಸ್ ಕೂಡ ಹಾಕ್ತಾರೆ. ರಾಗಿ ಕಣ ಅಂತ ತುಂಬ ಫೇಮಸ್ ಆಗಿದೆ. ಆ್ಯಕ್ಚುಲಿ ಇನ್ಸ್ಟಾಗ್ರಾಮಲ್ಲಿ, ಯೂಟ್ಯೂಬಲ್ಲಿ ಪ್ರತಿಯೊಂದಲ್ಲೂ ಇದೆ. ನನಗೆ ರೀಸೆಂಟಾಗಿ ಗೊತ್ತಾಯಿತು, ಲೈಕ್ ನಮ್ಮ ಅಪ್ಪನ ಫ್ರೆಂಡ್ ಒಬ್ಬರು ಹೇಳಿದರು. ಆ ರೀಸನ್ಗೆ ನಮ್ಮಪ್ಪ ಹೇಳ್ತಾಯಿದ್ರು ಹಿಂಗಿದೆಯಂತೆ ಹೋಗು ಅಂತ. ಸೊ ಅವ್ರನ್ನೇ ಕರ್ಕೊಂಡು ಜೊತೆಗೆ ಹೋಗಿದ್ದೆ. ಎಸ್ ಗೈಸ್, ಇವಾಗ ಬಂದು ರೀಚ್ ಆಗಿದ್ದೀನಿ. ನೋಡೋಣ ಯಾವ ಥರ ಇರುತ್ತೆ ಅಂತ. ಆ್ಯಕ್ಚುಲಿ ಇಲ್ಲಿ ಬಂದ ತಕ್ಷಣ ಒಂಥರ ಅನಿಸ್ತು, ನೇಚರ್ ಸಕ್ಕದಾಗಿ ಕಾಣಿಸ್ತಾ ಇದೆ. ಫುಲ್ ನೇಚರ್ ಲವರ್ಸಿಗೆ ತುಂಬ ಇಷ್ಟ ಆಗುತ್ತೆ. ನೀವು ಬನ್ನಿ, ಚೆನ್ನಾಗಿದೆ. ನಾನು ವಿಡಿಯೋ ಎಂಡಲ್ಲಾಗಲಿ ವಿಡಿಯೋ ಮಧ್ಯದಲ್ಲಿ ಲೊಕೇಶನ್ ಶೇರ್ ಮಾಡ್ತೀನಿ, ನೀವು ನೋಡ್ಬೋದು ಎಲ್ಲಿ ಏನು ಅಂತ. ಎಸ್ ಫುಲ್ ಎಂಜಾಯ್ ಮಾಡಿ. ಇವಾಗ ತೋರಿಸ್ತೀನಿ. ಸೇ ಹಾಯ್, ರೆಡಿ ಸೇ ಹಾಯ್. ಎಸ್ ನಮ್ಮಪ್ಪ ಬರಲ್ಲ ಅಂತಿದ್ರು, ಫೋರ್ಸ್ ಮಾಡ್ಕೊಂಡು ಜಗಳ ಆಡ್ಕೊಂಡು ಕರ್ಕೊಂಬಂದಿದ್ದಾಯಿತು. ಚೆನ್ನಾಗಿರುತ್ತೆ ಈ ಥರದ್ದೆಲ್ಲ ನೋಡ್ಬೋದು ಅಂತ. ನಾನು ಫಸ್ಟ್ ಟೈಮ್ ಕೂಡ ಬಂದಿರೋದಲ್ಲ, ಲೆಟ್ಸ್ ಎಕ್ಸ್ಪ್ಲೋರ್ ಅಂತ ಕರ್ಕೊಂಬಂದೆ ಅವರಿಬ್ರು. ನನ್ನ ತಮ್ಮ ನಾನು ಬರ್ತೀನಿ ಅಂತ, ಬಟ್ ನನ್ನ ತಂಗಿ ಬಂದಲ್ಲ, ಸಾಕ್ಬಿಡು ಅವಳು ಒಬ್ಳಿದ್ದಾಳೆ, ನೀನು ಬೇಡ ಅಂತ ಅವನ್ನ ಬಿಟ್ಟು ಬಂದಿದ್ದಾಯಿತು. ಈ ನೇಮಲ್ಲೇ ರಾಗಿ ಕಣ ಅನ್ನೋ ಒಂದು ನೇಮಲ್ಲೇ ತುಂಬ ಸ್ಪೆಷಾಲಿಟಿ ಇದೆ. ಸೊ ರಾಗಿ ಅಂದರೆ ಲೈಕ್ ನಿಮ್ಮೆಲ್ಲರಿಗೂ ಗೊತ್ತು, ರಾಗಿ ಊಟ ಮಾಡೋ ರಾಗಿ, ಅದರಲ್ಲಿ ನ್ಯೂಟ್ರಿಷನ್ಸ್ ಮಿಲೆಟ್ಸ್ ಇರುತ್ತೆ. ಸೊ ಅದನ್ನು ರಾಗಿ ಅಂತ ನೇಮ್ ಮಾಡಿದ್ರು. ಕಣ ಬಂದ್ಬಿಟ್ಟು ಲೈಕ್ ಪೀಸ್ ಆಫ್ ಪಾರ್ಟಿಕಲ್ಸ್ ಅಂತಲೂ ಹೇಳ್ಬೋದು. ಹಾಗೆ ಒಂಥರ ಪೀಸ್, ನೆಮ್ಮದಿ. ಸೊ ಈ ಥರ ಎರಡೂ ಮಿಕ್ಸ್ ಮಾಡಿಬಿಟ್ಟು ರಾಗಿ ಕಣ ಅಂತ ಇದಕ್ಕೆ ನೇಮ್ ಮಾಡಿದ್ದಾರೆ. ಹಾಗೆ ಈ ರಾಗಿ ಕಣ ಕಾನ್ಸೆಪ್ಟ್ ಮೇನ್ ಡಿಪೆಂಡೆಂಟ್ ಆನ್ ಅಗ್ರಿಕಲ್ಚರ್. ಹಾಗೆ ಲೈಕ್ ಆರ್ಗ್ಯಾನಿಕ್ ಆಗಿ ಟರ್ನ್ ಔಟ್ ಆಗಬೇಕು ಅನ್ನೋದೇ ಇವರ ಒಂದು ಮೇನ್ ಏಮ್ ಆಗಿರುತ್ತೆ. ಟೈಮಿಂಗ್ಸಿಗೆ ಬಂದರೆ ಬೆಳಗ್ಗೆ 7 o'clock-ಇಂದ 3 o'clock-ವರೆಗೂ ಓಪನ್ ಇರುತ್ತೆ. ಸೊ ತುಂಬ ಬೆಳಗ್ಗೆ ಹೋದರೆ ಲೈಕ್ ಅರೌಂಡ್ ಒಂದು 7:30, 7ಗೆ ಹೋದರೆ ತುಂಬ ಫ್ರೆಶ್ ಆಗಿರೋ ತರಕಾರೀಸ್ ಕೂಡ ಸಿಗುತ್ತೆ ಅಂತ ಅಲ್ಲಿರೋರು ಹೇಳಿದ್ರು. ನನಗೆ ಗೊತ್ತಿರಲಿಲ್ವಲ್ಲ. ಸೊ ನಾನು ಹೋಗಿದ್ದು ಅರೌಂಡ್ ಒಂದು 12:30, 1 ಆಗಿತ್ತು. ಇನ್ನೇನು ಕ್ಲೋಸಿಂಗ್ ಟೈಮ್ ಆಗಿತ್ತು. ಆಲ್ಮೋಸ್ಟ್ ಎಲ್ಲ ಖಾಲಿ ಆಗ್ತಾ ಬರ್ತಾಯಿತ್ತು. ನೀವು ನೋಡ್ಬೋದು ಇಲ್ಲಿ ಎಷ್ಟು ಚೆನ್ನಾಗಿರೋ ಆರ್ಗ್ಯಾನಿಕ್ಸ್, ಲೈಕ್ ಬಾದಾಮ್ ಪುಡಿ ಆಗಲಿ, ಜಾಮೂನ್ ಕಿಟ್ ಆಗಲಿ, ಅದಾದಮೇಲೆ ಜಾಮ್, ಸಾಸಸ್ ಆ ಥರ ಎಲ್ಲ ಕೂಡ ಇಟ್ಟಿದ್ರು. ಹಾಗೆ ಫ್ರೆಶ್ ತರಕಾರಿ, ಫ್ರೂಟ್ಸ್ ಕೂಡ ಅವೈಲೇಬಲ್ ಇರುತ್ತೆ. ಅಲ್ಲಿ ಲೈಕ್ ಖಾದಿ ಬರುತ್ತಲ್ಲ, ಅದನ್ನ ಮಾಡ್ತಾಯಿದ್ರು. ನಾನು ಅಲ್ಲಿ ಹೋಗಿ ಅವ್ರನ್ನ ಕೇಳಿದೆ. ನಾನು ಅಂದ್ಕೊಂಡೆ ಇದು ಶಾವಿಗೆ ಅಂತ. ಆಮೇಲೆ ನಾನು ಅಲ್ಲಿ ಹೋಗಿ ನೋಡಿದ್ರೆ ಅದು ಖಾದಿ. ಅವ್ರನ್ನ ಕೇಳಿದೆ ಅದು ಏನಿರ್ಬೋದು ಅಂತ. ಸೊ ಇದೇ ಖಾದಿ. ಅಪ್ಕಮಿಂಗಲ್ಲಿ ಲೈಕ್ ಆ ಒಂದು ಖಾದಿ ಯೂಸ್ ಮಾಡಿಕೊಂಡು ಡ್ರೆಸ್ಸಸ್ ಆಗಲಿ ಮತ್ತು ಇನ್ನೊಂದು ಬ್ಯಾಗ್ಸ್ ಕೂಡ ಓಪನ್ ಮಾಡಬೇಕು ಅಂತ ಅವ್ರದ್ದು ಪ್ಲ್ಯಾನ್ ಇದೆಯಂತೆ. ಸೊ ನಾನು ಅಲ್ಲಿ ಹೋಗಿ ಅವ್ರ ಹತ್ರ ಮಾತಾಡಿದಾಗ ಅವ್ರು ನನಗೆ ಡೀಟೇಲ್ ಮಾಡಿದ್ರು. ಇವರೇ ಎಲ್ಲ ಒಳಗಡೆ ಹೋಗಿದ ತಕ್ಷಣ ಅವ್ರಿಗೆ ಗೊತ್ತಾಯಿತು ನಾನು ವೀಡಿಯೋ ಮಾಡ್ತಿದ್ದೀನಿ ಅನ್ನೋ ಕಾರಣಕ್ಕೆ ಸ್ವಲ್ಪ ಜನ ನನ್ನ ಬ್ರೀಫ್ ಮಾಡಿದ್ರು ಅವ್ರವ್ರ ಪ್ರಾಡಕ್ಟ್ಸ್ನ. ಸೊ ಚೆನ್ನಾಗಿದ್ರು. ಅಲ್ಲಿರೋ ಜನನೂ ಅಷ್ಟೇ ತುಂಬ ಫ್ರೆಂಡ್ಲಿಯಾಗಿ ಕಸ್ಟಮರ್ಸ್ನ ಟ್ರೀಟ್ ಮಾಡ್ತಾರೆ ಅಂತ ಹೇಳ್ಬೋದು. ಇಲ್ಲಿಗೆ ಜಾಸ್ತಿ ಫಾರಿನರ್ಸ್ ಬರ್ತಾರೆ ಅಂತಲೇ ಹೇಳ್ಬೋದು. ನಮ್ಮ ಸುತ್ತಮುತ್ತ ಇದ್ದಿದ್ದ ಜನಕ್ಕಿಂತ ಜಾಸ್ತಿ ಹೊರಗಿನ ಜನ ಬರ್ತಾರೆ. ನನಗೆ ಅಲ್ಲಿ ಹೋದಾಗ ಗೊತ್ತಾಯಿತು. ಸೊ ಆ ರೀಸನ್ಗೆ ನಮ್ಮ ಸುತ್ತಮುತ್ತ ಇರೋರಿಗೆ ಅಷ್ಟು ಇದು ಪಬ್ಲಿಷ್ ಆಗಿರಲಿಲ್ಲ. ಯಾರೋ ಹತ್ರಲ್ಲಿ ಒಬ್ರಿಗೋ ಇಬ್ರಿಗೋ ಗೊತ್ತಾಗಿದೆ. ಸೊ ನನಗೂ ಗೊತ್ತಾಗಿದ್ದಕ್ಕೆ ನಾನು ಹೋಗಿ ಎಕ್ಸ್ಪ್ಲೋರ್ ಮಾಡಲೇಬೇಕು ಅಂತ ಹೋಗಿದ್ದು. ಇವನ್ ಅಲ್ಲಿ ಲೈಕ್ ಕಲ್ಚರಲ್ ಫೆಸ್ಟ್ ಕೂಡ ನಡೆಸ್ತಾ ಇರ್ತಾರೆ. ಲೈಕ್ ಈ ಡ್ರಾಮಾ, ನಾಟಕ, ಡ್ಯಾನ್ಸು, ಸಾಂಗ್ಸ್ ಎಲ್ಲ ಹಾಡಿಸ್ತಾ ಇರ್ತಾರೆ. ಅದು ಲೈಕ್ ಅರೌಂಡ್ ಒಂದು 10:30, 11 ಒಳಗಡೆ ಮುಗಿಸ್ಬಿಟ್ಟಿರ್ತಾರೆ ಅದು ಆ್ಯಕ್ಟಿವಿಟೀಸ್ ಎಲ್ಲ. ನಾನು ಹೋಗಿದ್ದು ಲೇಟ್ ಆಗುತ್ತಲ್ಲ, ಸೊ ಅಲ್ಲಿ ಅಷ್ಟೇನೂ ಇರಲಿಲ್ಲ. ಜಸ್ಟ್ ಸ್ಟಾಲ್ಸ್ ಮಾತ್ರ ಹಾಕಿದ್ರು. ಈವನ್ ಫುಡ್ ಕೂಡ ಮಾಡ್ಕೊಂಬರ್ತಾರೆ. ಲೈಕ್ ಇಲ್ಲಿ ಹೆಂಗೆ ಸ್ಟಾಲ್ಸ್ ಹಾಕಿರ್ತಾರೆ ಅಂದರೆ ಎಲ್ಲ ಪ್ಯೂರ್ ಆರ್ಗ್ಯಾನಿಕ್ ಇರುತ್ತೆ. ಎಕ್ಸಾಂಪಲ್ ನಾವು ಯಾರಾದರೂ ಇಲ್ಲಿ ಸ್ಟಾಲ್ಸ್ ಹಾಕೋಬೇಕಂದ್ರೆ ಅಲ್ಲೊಬ್ರು ಹೆಡ್ ಇರ್ತಾರೆ. ಅವ್ರನ್ನ ಹೋಗಿ ಕಾಂಟ್ಯಾಕ್ಟ್ ಮಾಡಿ ನಮ್ದು ಈ ಥರ ಈ ಪ್ರಾಡಕ್ಟ್ಸ್ ಇದೆ, ನಾವು ಕಸ್ಟಮರ್ಗೆ ಸೇಲ್ ಮಾಡ್ಕೋಬೇಕಂತ ಇದ್ದೀವಿ ಅಂತ ಅವ್ರಿಗೆ ಬ್ರೀಫ್ ಮಾಡಿದ್ರೆ, ಅವ್ರು ಆ ಪ್ರಾಡಕ್ಟ್ನ ಓಕೆ ಮಾಡಿದ್ರೆ ನಾವು ಅಲ್ಲಿ ಹೋಗಿ ಈ ಥರ ಸ್ಟಾಲ್ಸ್ ಹಾಕೋಬೋದು. ಸೊ ಇಲ್ಲಿ ತುಂಬ ವರ್ಷದಿಂದ ಸ್ಟಾಲ್ಸ್ ಹಾಕೊಂಡಿರೋರು ಕೂಡ ಇದ್ದಾರೆ. ಹಾಗೆ ರೀಸೆಂಟಾಗಿ ಸ್ಟಾಲ್ ಹಾಕಿರೋರು ಕೂಡ ಇದ್ದಾರೆ. ಲೈಕ್ ನಮ್ಮ ಪ್ರಾಡಕ್ಟ್ನ ಫಸ್ಟ್ ಟೆಸ್ಟ್ ಮಾಡ್ತಾರೆ. ಅದು ಓಕೆ ಆಗಿ ಅದು 100% ಆರ್ಗ್ಯಾನಿಕ್ ವೇ ಅಲ್ಲಿತ್ತು ಅಂದರೆ ಅಲ್ಲಿ ಹೋಗ್ಬೋದು. ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಖಾದಿ ಬ್ಯಾಗ್ಸ್ ಆಗಲಿ, ಆರ್ಗ್ಯಾನಿಕ್ ಶಾಂಪೂ, ಸೋಪು, ಲಿಪ್ ಬಾಂಬ್, ಕಾಜಲ್ ಅದೆಲ್ಲ ಹ್ಯಾಂಡ್ ಮೇಡ್ ಇರುತ್ತೆ. ಹಾಗೆ ಸ್ವಲ್ಪ ಪ್ರಾಡಕ್ಟು ವಿತ್ ಹ್ಯಾಂಡ್ ಮೇಡ್ ಇರುತ್ತೆ, ಸ್ವಲ್ಪ ಪ್ರಾಡಕ್ಟ್ ಕೈ ಮುಟ್ಟದಿರನೇ ಮಾಡಿರ್ತಾರೆ. ತುಂಬ ಆರ್ಗ್ಯಾನಿಕ್ ಆಗಿ ನೀಟಾಗಿ ಮಾಡಿರ್ತಾರೆ. ಸೊ ತುಂಬ ಹೈಜೆನಿಕ್ ಕೂಡ ಇತ್ತು ಅಲ್ಲಿ. ಇದೆಲ್ಲ ಸೋಪ್ಸ್, ಬಾಡಿ 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 ಬಟರ್. This is a combination of bamboo and of neem. Here, these are all neem itself. This is neem wood, and this over here, everything is made of bamboo. So over here, even the bristles over here is made of bamboo. And these tiny birds you see, they really help
ಸೊ ಲೊಕೇಶನ್ ಎಲ್ಲಿ ಬರುತ್ತೆ ಅಂತ ಹೇಳಿದ್ರೆ ಗಣೇಶ ಟೆಂಪಲ್ ಬಸ್ ಸ್ಟಾಪ್ IBD ಲೇಔಟ್ ಗೊಟಿಗೆರೆ ಮೇನ್ ರೋಡಲ್ಲಿ ಬರುತ್ತೆ. ಸೊ ನೀವು ಜಸ್ಟ್ ರಾಗಿಕಣ ಅಂತ ಗೂಗಲ್ ಮ್ಯಾಪಲ್ಲಿ ಹೋಗಿ ಟೈಪ್ ಮಾಡಿದ್ರೆ ಸಾಕು, ನಿಮಗೆ ಫೆಚ್ ಆಗುತ್ತೆ, ಡೈರೆಕ್ಟಾಗಿ ಬರ್ಬೋದು. ಸೊ ನೀವಿಲ್ಲಿ ನೋಡ್ಬೋದು ಎಲ್ಲ ಲೈಕ್ ಒಣಮೆಣಸಿನ್ಕಾಯಿ, ಚಟ್ನಿ ಪುಡಿ, ಉಪ್ಪಿನಕಾಯಿ ವೆರೈಟೀಸ್ ಆಫ್, ಹಾಗೆ ಹಳ್ಳೆಣ್ಣೆ, ಒಳ್ಳೆಣ್ಣೆ, ತೆಂಗಿನಕಾಯಿ ಎಣ್ಣೆ, ತುಂಬ ವೆರೈಟೀಸ್ ಆಫ್ ಆಯಿಲ್ಸ್ ಕೂಡ ಇತ್ತು. ಏನೇನೋ ಡಿಫ್ರೆಂಟಾಗಿತ್ತು, ನಮಗೆ ಗೊತ್ತಿಲ್ಲದಿದ್ದೆಲ್ಲ ಇಲ್ಲಿ ಹೋದ್ಮೇಲೆ ಗೊತ್ತಾಯಿತು. ಹಾಗೆ ಈ ಥರ ಭತ್ತದಲ್ಲಿ ಮಾಡಿರೋದು ಬಾಕ್ಸಸ್ ಆಗಲಿ, ವುಡ್ಡನ್ ಬಾಕ್ಸಸ್ ಆಗಲಿ, ಅದೇನೇನೋ ಯೂಸ್ ಮಾಡ್ಕೊಂಡು ಮಾಡಿರ್ತಾರೆ, ನನಗೆ ನಿಜ ಅದ್ರ ಬಗ್ಗೆ ಎಲ್ಲ ಗೊತ್ತಿಲ್ಲ. ಹಾಗೆ ಈವನ್ ನಮಗೆ ಸೀಟ್ಸ್ ಕೂಡ ಅವೈಲಬಲ್ ಇರುತ್ತೆ. ಇದೆಲ್ಲ ಟ್ರಸ್ಟ್ ಮೀ ಹ್ಯಾಂಡ್ ಮೇಡ್, ಅಲ್ಲೇ ಕುತ್ಕೊಂಡು ಮಾಡ್ತಾ ಇರೋದನ್ನು ಕೂಡ ನಾನು ನೋಡಿದೆ, ಲೈಕ್ ಬ್ಯಾಕ್ ಎಂಡಲ್ಲಿ ಕುತ್ಕೊಂಡು ಮಾಡ್ತಾ ಇದ್ದಾರೆ. ಹಾಗೆ ಈ ಮಸಾಲ ಪುಡಿಗಳು ಕೂಡ ಸಿಗುತ್ತೆ, ಆಮೇಲೆ ಪುಳಿಯೋಗರೆ ಪುಡಿ, ವಾಂಗಿಬಾತ್ ಪುಡಿ, ಪಲಾವ್ ಪುಡಿ ಅವೆಲ್ಲನೂ ಕೂಡ ಸಿಗುತ್ತೆ ಅಲ್ಲಿ. ತುಂಬ ಚೆನ್ನಾಗಿದೆ. ನಾವು ಅಷ್ಟೆಲ್ಲ ಏನು ಅಷ್ಟು ಶಾಪಿಂಗ್ ಮಾಡಿಲ್ಲ. ಒಂದೊಂದು ಪ್ರೈಸು ಓಕೆ ಇರುತ್ತೆ, ಒಂದೊಂದು ಪ್ರೈಸ್ ಜಾಸ್ತಿ ಅಂತ ಅನಿಸುತ್ತೆ, ವರ್ತ್ಗಿಂತ ಮೀರಿ ಅನಿಸುತ್ತೆ. ಹಾಗೆ ನಾನು ಹೇಳಿದ್ನಲ್ಲ, ಮನೆಯಿಂದನೇ ಸ್ವಲ್ಪ ಜನ ಅಡುಗೆ ಮಾಡ್ಕೊಂಬಂದು ಇಲ್ಲಿ ಸೇಲ್ ಮಾಡ್ತಾರೆ. ಲೈಕ್ ಈ ರವೆ ಉಂಡೆ, ಕಜ್ಜಾಯ, ಕರ್ಜಿಕಾಯಿ, ಒಬ್ಬಟ್ಟು, ಚಕ್ಲಿ ಈ ಥರ ಎಲ್ಲ ಮನೆಯಲ್ಲೇ ಮಾಡ್ಕೊಂಬಂದು ಒಂದು ಸರ್ಟನ್ ಪ್ರೈಸ್ ಇಟ್ಬಿಟ್ಟು ಸೇಲ್ ಮಾಡ್ತಾರೆ. ಸೊ ಇವ್ರ ಹತ್ರ ಬೇಲ್ಪುರಿ ತುಂಬ ಚೆನ್ನಾಗಿರುತ್ತೆ. ನಾವು ಇದನ್ನು ಟೇಸ್ಟ್ ಮಾಡಿದ್ವಿ. ನೀವು ಯಾರಾದರೂ ಹೋದರೆ ಇದ್ರ ಟೇಸ್ಟ್ ಮಾಡಿ, ಚೆನ್ನಾಗಿದೆ ಅಲ್ಲಿ. ಒಂದೊಂದ್ಸಲ ಫಂಕ್ಷನ್ ಎಸ್ ನೋಡಿದ್ರಲ್ಲ, ಸುತ್ತ ಗ್ರೀನರಿ ಇದೆ, ತುಂಬ ಚೆನ್ನಾಗಿದೆ. ಇಲ್ಲಿ 7 ವರ್ಷದಿಂದ ನಡೀತಿದೆಯಂತೆ. ನಾನು ಇಲ್ಲಿ ಬಂದು 15 ವರ್ಷ ಆಯಿತು, ನನಗೆ ಗೊತ್ತಿಲ್ಲ ಈ ಥರ ಒಂದು ಇಲ್ಲಿದೆ, ಆರ್ಗನೈಸ್ ಮಾಡ್ತಾರೆ ಆರ್ಗ್ಯಾನಿಕ್ ವೇ ಅಂತ. ಸೊ ತುಂಬ ಚೆನ್ನಾಗಿದೆ, ಖುಷಿ ಆಯಿತು. ಫುಲ್ ಗ್ರೀನರಿ ಇದೆ. ಫಸ್ಟ್ ನನಗೆ ಇಲ್ಲಿ ತುಂಬ ಇಷ್ಟ ಆಯಿತು. ಸೊ ನಾನು ನನ್ನ ತಂಗಿ ಫೋಟೋಶೂಟಿಗೆ ಪ್ಲ್ಯಾನ್ ಮಾಡ್ತಾ ಇದ್ವಿ. ತುಂಬ ಚೆನ್ನಾಗಿದೆ ಗ್ರೀನರಿ, ನೀವು ನೋಡ್ಬೋದು ಸುತ್ತ. ಎಸ್, ಒಳಗಡೆ ಸ್ಟಾಲ್ಸ್ ಎಲ್ಲ ಹಾಕಿದ್ರಿ, ನೀವು ನೋಡಿದ್ರಿ ಯಾವ ಥರ ಇತ್ತು ಅಲ್ಲಿ ಅಂತ. ಚೆನ್ನಾಗಿದೆ, ಫುಲ್ ಆರ್ಗ್ಯಾನಿಕ್ಸ್. ನಾವೇನು ಅಷ್ಟು ಶಾಪ್ ಮಾಡಿಲ್ಲ. ನಾನು ನನ್ನ ತಂಗಿ ಒಂದು ಬ್ಯಾಗ್ ತೊಗೊಂಡ್ವಿ, ತೋರಿಸ್ತೀನಿ ಯಾವಾಗಾದರೂ. ಅದನ್ನು ತೊಗೊಂಡು ಸ್ವಲ್ಪ ಆರ್ಗ್ಯಾನಿಕ್ ಬೆಲ್ಲ, ಅದು ಇದು ಚಟ್ನಿ ಪುಡಿ, ಉಪ್ಪು ಆ ಥರ, ಆಮೇಲೆ ತರಕಾರಿ ವೆಜ್ಜೀಸ್ ಅದು ಸ್ವಲ್ಪ ಶಾಪಿಂಗ್ ಮಾಡಿದ್ವಿ. ಅದೆಲ್ಲ ಏನು ಕ್ಲಿಪ್ಪಿಂಗ್ ಹಾಕಕ್ಕೆ ಹೋಗಿಲ್ಲ. ಚಿಕ್ಕ ಪುಟ್ಟದ ಅಪ್ಪ ಅಲ್ಲಿ ಇಟ್ಕೊಂಡು ಕುತ್ಕೊಂಡಿದ್ದಾರೆ. ನಾನು ನನ್ನ ತಂಗಿ ಇಲ್ಲಿ ಹಂಗೆ ಫುಲ್ ನೋಡೋಕ್ಕೆ ಅಂತ ಬಂದ್ವಿ. ಅಲ್ಲಿ ಹಂಗೆ ಜೋಕಾಲಿ, ಸ್ವಿಂಗ್, ಜಾರಬಂಡಿ ಅದೆಲ್ಲ ಇದೆ. ಲೆಟ್ಸ್ ಎಕ್ಸ್ಪ್ಲೋರ್. ಚೆನ್ನಾಗಿದೆ. ಹೆಂಗಿದೆ, ಇಷ್ಟ ಆಯ್ತಾ? ಎಲ್ಲ ಆರ್ಗ್ಯಾನಿಕ್ ಇದೆ, ಎಲ್ಲ ಓಲ್ಡ್ ಸ್ಟೈಲ್. ಆಮೇಲೆ ಗ್ರೀನರಿ ಹೆಂಗೆ ಇಷ್ಟ ಆಯ್ತು ನಿಂಗೆ? ಆ್ಯಕ್ಚುಲಿ ನನಗೂ ಒಂಚೂರು ಗ್ರೀನರಿ ಇಷ್ಟ, ಇವಳಿಗೂ ಒಂಚೂರು ಗ್ರೀನರಿ ಇಷ್ಟ. ಸೊ ಅವಳು ಕುತ್ಕೊಂಡು ಆರಾಮಾಗಿ ಪೀಸಾಗಿ ಮೆಡಿಟೇಟ್ ಮಾಡ್ತಾ ಇದ್ದಾಳೆ. ನೋಡಿ ಗೈಸ್, ಫೋನೇ ಯೂಸ್ ಮಾಡ್ತಾ ಇಲ್ಲ ಅವಳು, ನೇಚರ್ ಎಂಜಾಯ್ ಮಾಡ್ತಾ ಇದ್ದಾಳೆ. ಆ್ಯಕ್ಚುಲಿ ಈ ಥರ ನಮ್ಮ ಶಿವಮೊಗ್ಗದಲ್ಲಿ ಕುವೆಂಪು ಅಲ್ವೇನೆ, ಕುಪ್ಪಳ್ಳಿ ಕುವೆಂಪುದು ಅಲ್ಲಿ ಇದೇ ಥರ ಬರುತ್ತೆ. ಅಲ್ಲಿ ಹೇಳ್ತಾ ಇದ್ಲು, ಹೋಗೋಣ ಒಂದ್ಸಲ ನಾನು ನೀನು ಹೋಗೋಣ ಅಂತ. ಸೊ ಇಲ್ಲೇ ಆ ಥರ ಪ್ಲೇಸ್ ಇರುವಾಗ ಅಷ್ಟು ದೂರ ಯಾಕೋಗಿ. ನೋಡಿ ಕೋಕೋನಟ್ ಮರ ಏನು ಚಂದ, ಸಕ್ಕತ್ತಾಗಿದೆ. ನನಗಂತೂ ತುಂಬ ಇಷ್ಟ ಆಯ್ತು. ಆ್ಯಕ್ಚುಲಿ ಜೋತಕ್ ಅವ್ರು ಬಂದಾಗ ಇಲ್ಲಿ ಕರ್ಕೊಂಬರ್ಬೇಕಿತ್ತು ಅನಿಸ್ತಾ ಇತ್ತು. ಈಗ ಅಂದರೆ ನೇಚರ್ ಟೈಮ್ ಸ್ಪೆಂಡ್ ಮಾಡೋಕೆ ಒಂದು ಗುಡ್ ಪ್ಲೇಸ್. ಸಂಡೇ ಮನೇಲೇ ಇದು ಬೋರ್ ಆಗೇ ಆಗುತ್ತೆ. ಬೋರ್ ಆಗೋರಿಗೆ ಇಲ್ಲಿ ಬಂದು ಆರಾಮಾಗಿ ಮಕ್ಳಿಗೆ ಕರ್ಕೊಂಬಂದು ಎಂಜಾಯ್ ಮಾಡ್ಬೋದು. ನೋಡಿ, ಫಸ್ಟ್ ಟೈಮ್ ನನ್ನ ತಂಗಿ ಫೋನ್ ಯೂಸ್ ಮಾಡ್ದಿರ ಕುತ್ಕೊಂಡು ನೇಚರ್ ಎಂಜಾಯ್ ಮಾಡ್ತಿದ್ದಾಳೆ. ನೀವೇ ಅಂದ್ಕೊಳ್ಳಿ ಎಷ್ಟು ಸಕ್ಕತ್ತಾಗಿದೆ ಇದು ಅಂತ. ಬಾಳೆ, ನಾನು ಸ್ವಲ್ಪ ಜೋಕಾಲಿ ಆಡ್ತೀನಿ. ಎಸ್, ಸ್ವಲ್ಪ ಫೋಟೋಸು ಹಾಗೆ ರೀಲ್ಸ್ ಎಲ್ಲ ಮಾಡಿದ್ದೀನಿ, ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡ್ತೀನಿ, ನೀವು ನೋಡ್ಬೋದು. ಚೆನ್ನಾಗಿತ್ತು ನೋಡಿ, ಚೆನ್ನಾಗಿ ಅನಿಸ್ತಾ? ನಮ್ಮಪ್ಪಂಗೆ ಫುಲ್ ಬೋರ್ ಹೊಡೆದೈತೆ. ನಾವೇನು ಫೋಟೋಸು ಅದು ಇದು ತೊಗೊಂಡು ಕೂತ್ಕೊಂಡಿದ್ವಿ. ಚೆನ್ನಾಗಿತ್ತು. ನೀವು ಬನ್ನಿ, ಲೊಕೇಶನ್ ಶೇರ್ ಮಾಡ್ತೀನಿ. ಎಸ್, ಇವಾಗ ಮನೆಗೆ ಹೋದ್ವಿ, ಒಂದು 1 ಅವರ್ ಟೈಮ್ ಸ್ಪೆಂಡ್ ಮಾಡಿದ್ವಿ. ಚೆನ್ನಾಗಿತ್ತು, ಒಂದು ಫ್ರೆಶ್ ಹೇರ್ ಸಿಗುತ್ತೆ ಇಲ್ಲಿ. ಎಸ್, ಇಷ್ಟ ಆಗುತ್ತೆ ಇವತ್ತಿನ ವಿಡಿಯೋ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಹೋಪ್ ನಿಮ್ಮೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ಟೇ ಟ್ಯೂನ್ ಫಾರ್ upcoming interesting vlogs. Meet you soon. Bye bye. Take care. Thanks for watching.